ಕೃಷ್ಣಂ ವಂದೇ ಜಗದ್ಗುರುಂ ವಿಶ್ವೇಶಂ ಇಷ್ಟದಂ ವಂದೇ. ಸಾಯಂಕಾಲದ ಶುಭ ಮುಹೂರ್ತದಲ್ಲಿ ಸಜ್ಜನರ ಸಮಾಗಮವಾಗಿದೆ. ಎಲ್ಲರೂ ನಮ್ಮವರೇ, ಆಪ್ತರು, ಬಂಧುವರ್ಗದವರು ಎಲ್ಲರೂ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಯಾವಾಗಲೂ ಒಂದು ಸೂಚನೆ ಮೊದಲೇ ಆಗಿಬಿಡುತ್ತದೆ, ಆಮೇಲೆ ಮತ್ತೆ ಹೇಳಲಿಕ್ಕಿಲ್ಲ. ಎಲ್ಲರೂ ನಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಿಗೆ ಹಾಕೊಂಡು ಬಿಡೋಣ. ನಿಶ್ಶಬ್ದದ ಲೋಕದತ್ತ ಹೋದಷ್ಟು ಆನಂದದ ಅನುಭವ ಹೆಚ್ಚಾಗಿ ನಾವು ತಗೊಳ್ಬೋದು ಅಂತ ಅನಿಸಿಕೆ ಅಷ್ಟೇ. ಒಂದು ನಿಮಿಷ, ನನ್ನ ಮೊಬೈಲ್ನೂ ಸೈಲೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಸಾಯಂಕಾಲದ ಶುಭ ಘಳಿಗೆಯಲ್ಲಿ ಅತ್ಯುನ್ನತವಾದಂತಹ ಒಂದು ಸ್ತರಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗಾಗಲೇ 3 ಫ್ಲೋರ್ ಹತ್ಕೊಂಡು ಬಂದಿರೋದೇ ನಮಗೆ ತುಂಬ ಉನ್ನತ ಮಟ್ಟಕ್ಕೆ ಬಂದಿದ್ದೇವೆ ಅಂತ ನನಗಂತೂ ಭಾವನೆ ಆಯಿತು. ಈಗ ಎಲ್ಲರಿಗೂ ತಿಳಿದಿರುವಂತೆ ಒಂದು ಮುಖ್ಯವಾದಂತಹ ವಸ್ತುವನ್ನು ನಾವು ಇವತ್ತು ಎದುರು ನೋಡ್ತಾ ಇದ್ದೇವೆ. ಮುಖ್ಯವಾದಂತಹ ಘಳಿಗೆಗೆ ನಾವು ಕಾಯ್ತಾ ಇದ್ದೇವೆ. ಅದನ್ನು ಈಗ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅನುವಾದಕರಾದ, ಕೃತಿಕಾರರಾದ ವಿಜಯ ಸಿಂಹ ಆಚಾರ್ಯರು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಮೆರುಗು ಕೊಡಲಿಕ್ಕೋಸ್ಕರ ಉಭಯ ಶ್ರೀಪಾದಂಗಳವರು ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮನ್ನು ಆಶೀರ್ವದಿಸಲು. ಪೂಜ್ಯ ಉಡುಪಿಯ ಅಧಮಾರು ಮಠದ ಕಿರಿಯ ಯತಿಗಳಾಗಿರ್ತಕ್ಕಂತಹ ಈಶಪ್ರಿಯ ತೀರ್ಥರು ನಮ್ಮನ್ನು ಅನುಗ್ರಹಿಸಲಿಕ್ಕೋಸ್ಕರ ಬಂದಿದ್ದಾರೆ. ಹಾಗೂ ವಿಶ್ವಾಧಿಪತಿ ಪ್ರಿಯ ತೀರ್ಥರು ಕೂಡ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಆಸೀನರಾಗಿ ಸ್ವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಆಸ್ವಾದಿಸಬೇಕು. ಹಾಗೂ ಮುಖ್ಯ ಅತಿಥಿಗಳಾಗಿ ಮಲ್ಲೇಪುರಂ ವೆಂಕಟೇಶ್ ಅವರು, ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು ಉಪಸ್ಥಿತರಿದ್ದಾರೆ. ಹಾಗೂ ಗಂಜಿಫಾ ರಘುಪತಿ ಭಟ್ರವರು ನಮ್ಮೊಂದಿಗಿದ್ದಾರೆ. ಮತ್ತು ಸುಧೀಂದ್ರ ವೆಂಕಟೇಶ್ ರವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಸಣ್ಣ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಹಿಂದೆ ತಂತ್ರ ಸಾರವನ್ನು ಆಚಾರ್ಯ ಮಧ್ವರು ನಮಗೆ ಕೊಟ್ಟರು. ಅಂದರೆ ಭಗವತ್ ತಂತ್ರವನ್ನು ಸಾರರೂಪವಾಗಿ ಅಷ್ಟೇ ನಮ್ಮ ಮುಂದೆ ಅವರು ತಂದಿಟ್ಟರು. ಹೇಗೋ ಅದೇ ಒಂದು ಸಂದರ್ಭ ನಮಗೆ ಈಗ ಆಗ್ತಾ ಉಂಟು. ಏನು ಅಂತ ಹೇಳಿದ್ರೆ, ಸಂಗ್ರಹ ರಾಮಾಯಣ. ರಾಮಾಯಣದ ಸಂಗ್ರಹ ಅಂದರೆ ಮೂಲ ರಾಮಾಯಣವನ್ನು, ವಾಲ್ಮೀಕಿಯ ರಾಮಾಯಣವನ್ನು ಕೂಡ ಸಂಗ್ರಹಿಸಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ನಮ್ಮ ಕೈಗಿತ್ತಿದ್ದಾರೆ. ಅದನ್ನು ಅದನ್ನು ಕನ್ನಡದಲ್ಲಿ ಅನುವಾದ ರೂಪವಾಗಿ ಅನುವಾದಕರಾಗಿ ವಿಜಯ ಸಿಂಹಾಚಾರ್ಯರು ಇವತ್ತು ಅದನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಮತ್ತು ನಾಟಕತ್ರಯ ಅಂದರೆ 3 ಆಟ 3 ನೋಟ ಅನ್ನುವಂತಹ ನಾಟಕತ್ರಯವನ್ನು ಪ್ರಬೋಧ ಚಂದ್ರೋದಯ, ಸಂಕಲ್ಪ ಸೂರ್ಯೋದಯ, ಪ್ರಚಂಡ ರಾಹೋದಯ ಅನ್ನುವಂತಹ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಕೃತಿಕಾರರು ರಚಿಸಿರುವಂತಹ ನಾಟಕಗಳನ್ನು ಕನ್ನಡದ ಕನ್ನಡಿಯಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ಉಭಯ ಪುಸ್ತಕಗಳನ್ನು ನಿಮ್ಮ ಮುಂದೆ ತೆರೆದಿಡಲಿಕ್ಕೋಸ್ಕರ ಈ ಕಾರ್ಯಕ್ರಮ ಸಜ್ಜಾಗಿದೆ. ಹಾಗಾದರೆ ಈ ಕಾರ್ಯಕ್ರಮವನ್ನು ನಾವೀಗ ಶುರು ಮಾಡೋಣ. ಈಗ ಕಾರ್ಯಕ್ರಮವನ್ನು ಮೂಲ ಪ್ರಾರ್ಥನೆಯೊಂದಿಗೆ ಭಗವಂತನ ಕೃಪೆ ನಮ್ಮ ಮೇಲೆ ಇರಬೇಕು, ಜೊತೆಗೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಸಮಾಪನೆಯಾಗ್ತಾ ಆ ಪುಸ್ತಕಗಳನ್ನು ಓದುವವರಿಗೆ ಬೆಳಕು ಚೆಲ್ಲಬೇಕು ಅನ್ನೋ ಉದ್ದೇಶದಿಂದ ದೀಪ ಪ್ರಜ್ವಾಲನೆ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗೋಣ.